ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಬೆಂಗಳೂರು ನಗರಕ್ಕೆ ಬರುವಂತಹ ಕಾರುಗಳಲ್ಲಿ ಬರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಒಂದು ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ಈ ಸುದ್ದಿಯನ್ನು ಮಾಡಿದ್ದೀನಿ. ದಯಮಾಡಿ ಪೂರ್ತಿ ವಿಡಿಯೋನು ಕೇಳಿ, ಸರಿನಾ? ಸ್ನೇಹಿತರೆ, ಈ ನಡುವೆ ಕೆಲವೊಂದು ಬೆಂಗಳೂರಿನ ಕೆಲವೊಂದು ನಗರನ ಕೆಲವೊಂದು ಏರಿಯಾಗಳಲ್ಲಿ ಒಂದು ವಿಚಿತ್ರವಾದ ಪ್ರಕರಣಗಳು ದಾಖಲೆಗಳಾಗ್ತಾ ಇದ್ದಾವೆ. ಅದು ಏನಂತ ಹೇಳಿದ್ರೆ, ರಾಜಧಾನಿ ಬೆಂಗಳೂರು ಇರೋದರಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ, ಬೇರೆ ಬೇರೆ ಎಲ್ಲ ಜಿಲ್ಲೆಗಳಿಂದ ಬೆಂಗಳೂರು ನಗರಕ್ಕೆ ಕಾರುಗಳಲ್ಲಿ ಬರುತ್ತಿರ್ತಾರೆ. ಕೆಲವರು ವ್ಯಾಪಾರದ ವಹಿವಾಟಿಗೋಸ್ಕರ ಬರ್ತಿರ್ತಾರೆ, ಕೆಲವರು ನೆಂಟರು ಮನೆಗಳಿಗೆ ಹೋಗೋದು, ಇಲ್ಲ ಕೆಲವರು ಆಸ್ಪತ್ರೆಗಳನ್ನು ಚಿಕಿತ್ಸೆ ಪಡೆಯೋದಕ್ಕೆ, ಚಿಕಿತ್ಸೆ ತೋರಿಸೋದಕ್ಕೆ ಬರ್ತಿರ್ತಾರೆ. ಇದು ಸರ್ವಸಾಮಾನ್ಯ. ಆದರೆ ಇವತ್ತಿನ ದಿನಗಳಲ್ಲಿ ಏನಾಗ್ತಿದೆ ಬೆಂಗಳೂರು ನಗರದಲ್ಲಿ ಅಂದರೆ, ಕೆಲವೊಂದು ಕುಂಡರು, ಪೋಖ್ರಿಗಳು, ಯುವಕರು ಕೆಲವರು ಏನು ಮಾಡ್ತಿದ್ದಾರೆ, ಹಣ ಮಾಡೋದು ಒಂದು ಈಸಿ ಮೆಥಡಲ್ಲಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಹಣ ಪಡೆಯೋದನ್ನು ಒಂದು ದಾರಿ ಮಾಡಿಕೊಂಡಿದ್ದಾರೆ. ಅದು ಒಂದು ವಿಚಿತ್ರವಾದ ದಾರಿ. ಯಾಕಂದರೆ ಕಷ್ಟಪಟ್ಟು ಅವರ ಮೆದುಳು ಉಪಯೋಗ ಮಾಡಿ ಕಷ್ಟಪಟ್ಟು ಒಂದು ಸಂಪಾದನೆ ಮಾಡೋ ಕಡೆ ಕೆಲವರು ಗಮನ ಹಾಕಲ್ಲ. ಆದರೆ ಸುಲಭ ದಾರಿಯಲ್ಲಿ ಯಾರಾದರೂ ಸಿಕ್ಕಿರಿ ಯಾಮಾರಿಸಿ ಹಣ ಮಾಡೋ ದಾರಿಯಲ್ಲಿ ಸುಮಾರು ಜನ ಇವತ್ತು ಆ ರೀತಿ ದಾರಿ ಹಿಡಿತಿದ್ದಾರೆ. ಆದರೂ ಅಂಥವ್ರಿಗೆ ಒಂದೊಂದು ಸಮಯದಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಗುಣಪಾಠ ಆಗ್ತಾಯಿದೆ. ಸ್ನೇಹಿತರೆ, ಅದು ಏನಂತ ಹೇಳಿದರೆ, ಏನಾಗ್ತಿದೆ ಅಂದರೆ, ಬೆಂಗಳೂರು ನಗರದಲ್ಲಿ ಈ ದ್ವಿಚಕ್ರ ವಾಹನಗಳನ್ನು ಇಟ್ಕೊಂಡು ಟ್ರಾಫಿಕ್ಗಳಲ್ಲಿ ಕಾರ್ ಚಾಲಕರು ವಾಹನಗಳಲ್ಲಿ ಒಳ್ಳೆ ಕಾರುಗಳಲ್ಲಿ ಓಡಾಡ್ತಿರ್ತಾರಲ್ಲ, ಒಬ್ಬರು ಇಬ್ಬರು ಫ್ಯಾಮಿಲಿಗಳು, ಅಂಥವ್ರಿಗೂ ಟಾರ್ಗೆಟ್ ಮಾಡಿ ಈ ದ್ವಿಚಕ್ರ ವಾಹನದ ಕೆಲವು ಪುಂಡರು ಹುಡುಗರು ಬೇಕಂತಾನೆ ಟಚ್ ಮಾಡಿಸ್ಕೊಳ್ಳೋದು, ಬೇಕಂತಾನೆ ಅಡ್ಡಿ ಬರೋದು, ಬೇಕಂತಾನೆ ಅವರ ಬೈಕಿಗೆ ಟಚ್ ಮಾಡಿಸ್ಕೊಳ್ಳೋದು, ಗಲಾಟೆ ಮಾಡೋದು. ಬೈಕ್ ಡ್ಯಾಮೇಜ್ ಆಗಿದೆ, ತುಂಬ ಟಚ್ ಆಗಿದೆ, ನನಗೆ ಹಣ ಕಟ್ಕೊಡಿ, ನಾನು ಕೇಸ್ಗೆ ಹೋಗ್ತೀನಿ, ಕಚೇರಿಗೆ ಹೋಗ್ತೀನಿ, ಕೇಸು ಕಚೇರಿ, ಕೋರ್ಟು, ಸ್ಟೇಷನ್ ಅಂತ ಹೇಳೋದು, ಹಣವನ್ನು ಕೇಳೋದು, ಈ ರೀತಿಯಾಗಿದೆ. ಸುಮ್ಮನೆ ಈ ವಿಷಯಕ್ಕೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋದರೆ ಇನ್ನೂ ಡಬಲ್ ತ್ರಿಬಲ್ ಆಗುತ್ತೆ, ನೋಡಿ ನನಗೆ 10,000 ಕೊಡಬೇಕು, 20,000 ಕೊಡಬೇಕು ಅಂತ ಹೇಳೋದು, ಸುಮ್ಮನೆ ಬಿದ್ದೋಗೋದು, ಸುಮ್ಮನೆ ಗಾಡಿ ಬೀಳಿಸ್ಬಿಡೋದು, ಆ ಗಾಡಿಗೆ ಟಚ್ ಅಪ್ ಮಾಡಿಸ್ಬೇಕಾದ್ರೆ ನೋಡು 10,000 15,000 ಆಗುತ್ತೆ ಅಂತ ಹೇಳೋದು, ಇವರೇ ಟಚ್ ಮಾಡೋದು, ಇವರೇ ಬಿದ್ದೋಗೋದು, ಇವರೇ ಬೀಳಿಸ್ಬಿಡೋದು, ಈ ರೀತಿಯ ಘಟನೆಗಳು ನಡೀತಿದ್ದಾವೆ. ನೋಡ್ತಾರೆ ಅವರು ಮೊದಲು ಕಾರಲ್ಲಿ ಎಷ್ಟು ಜನ ಇದ್ದಾರೆ, ಒಬ್ಬರು ಇಬ್ಬರು ಇದ್ದರೆ, ಒಬ್ಬರೇ ಇಬ್ಬರು ಇದ್ದು, ಮತ್ತು ರಿಜಿಸ್ಟ್ರೇಷನ್ ನಂಬರ್ ನೋಡ್ತಾರೆ, ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ ನೋಡಿ, ಅದನ್ನು ತುಂಬ ಟಾರ್ಗೆಟ್ ಮಾಡ್ತಾರೆ. ಬೆಂಗಳೂರಲ್ಲಿರೋ ವಾಹನಗಳಿಗೆ ಅಷ್ಟೊಂದು ಮುಟ್ಟಲ್ಲ. ಬೆಂಗಳೂರುಗಳಲ್ಲಿ ಇರೋ ವಾಹನಗಳಿಗೆ K01, 02 ಆ ಥರ ಬರೋ ಫಲಕಗಳಲ್ಲಿರುವಂಥ ನಂಬರನ್ನು ನೋಡಿ, ನಂಬರ್ ಪ್ಲೇಟಲ್ಲಿರುವಂಥ ನಂಬರ್ಗಳು ನೋಡಿ ಅಷ್ಟೊಂದು ಟಾರ್ಗೆಟ್ ಮಾಡಲ್ಲ. ಆದರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ ನೋಡಿ, ಶಿವಮೊಗ್ಗ, ಬಳ್ಳಾರಿ, ಬೇರೆ ಕಡೆ ದೂರದಿಂದ ಬಂದಿರೋ ವಾಹನಗಳನ್ನು ಟಾರ್ಗೆಟ್ ಮಾಡೋದು ಇವರ ಗುರಿ ಆಗಿರುತ್ತೆ. ಹಾಗಾಗಿ ತಾವೆಲ್ಲ ಯಾರಾದರೂ ಕೆಲಸಗಳ ಮೇಲೆ ಬಂದಿರ್ತೀರ ಬೆಂಗಳೂರಿಗೆ, ಸ್ವಲ್ಪ ಎಚ್ಚರದಿಂದ ಓಡಾಡಿ. ಆ ರೀತಿ ಏನಾದರೂ ಕಾಣಿಸ್ಕೊಳ್ಳೋದಿದ್ದರೆ ತಕ್ಷಣ ನೀವೇ ಪೊಲೀಸವ್ರಿಗೆ ಫೋನ್ ಮಾಡಿ ಕರೆಸಿ, ಯಾರ್ದು ತಪ್ಪು ಅಂತ ನೋಡಿ ಹೇಳಿಬಿಡಿ. ನೀವೇ ಅಂಥವ್ರು ಟಚ್ ಮಾಡಿದಾಗ ನಾನೇ ಕರೆಸ್ತೀನಿ ಬಿಡೋ, ನಮ್ಗೆ ಗೊತ್ತಿರೋರು ನೆಂಟರು ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿ ಈ ರೀತಿ ಮಾಡಿ. ಯಾಕಂದರೆ ಇವತ್ತು ಅದೇ ಇವರು ದಾರಿ ಹಿಡಿದು ಅಮಾಯಕರಿಗೆ ಒಂಥರ ಹಣ ಕಿಲೋ ಕೆಲಸ ಮಾಡ್ತಿದ್ದಾರೆ. ಇದೇ ಒಂಥರ ದಾರಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ಈಸಿಯಾಗಿ ಸುಲಭವಾಗಿ ಹಣ ಮಾಡುವ ದಾರಿ ಹಿಡ್ಕೊಂಡು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರಲ್ವ, ಕಾರುಗಳಲ್ಲಿ, ಅದು ದೊಡ್ಡ ಕಾರುಗಳಲ್ಲಿ, ಒಳ್ಳೆಯ ಕಾರುಗಳಲ್ಲಿ ಬರೋವಂಥವ್ರಿಗೆ, ಮತ್ತು ಸ್ವಲ್ಪ ಅಮಾಯಕರ ರೀತಿ ಕಾಣಿಸೋ ಅಂಥವ್ರಿಗೆ ಈ ರೀತಿ ಇವರೇ ಹೋಗೋದು, ಅಡ್ಡ ಬರೋದು, ಇವರೇ ಟಚ್ ಮಾಡಿಸ್ಕೊಳ್ಳೋದು, ಇವರೇ ಬೈದಿರಿಸೋದು. ನೋಡಿ ಹಿಂಗಾಗಿದೆ, ಬೈಕ್ ತುಂಬ ಡ್ಯಾಮೇಜ್ ಆಗಿದೆ,
15,000 ಇಲ್ಲದೆ ಅದು ರೆಡಿ ಆಗೋಲ್ಲ, 15,000 ಕೊಡಿ ಇಲ್ಲ ಟೇಸ್ಟ್ಗೆ ಹೋಗೋಣ ನಡಿ ಅಂತ ಹೇಳೋದು. ಅದನ್ನು ಕಾಲು ಕೂಡ ಸರಿಯಾಗಿ ಇಡೋಕ್ಕಾಗ್ತಿಲ್ಲ, ಕಾಲು ತೋರಿಸ್ಕೋಬೇಕಂತ ಹೇಳೋದು, ನಾಟಕ ಮಾಡೋದು, ಈ ರೀತಿ ಹಣ ಮಾಡ್ತಿದ್ದಾರೆ. ಹಾಗಾಗಿ ದಯಮಾಡಿ ಎಚ್ಚರ ವಹಿಸಿ ಅಂತ ಹೇಳ್ತಾ ಈ ಸುದ್ದಿಯನ್ನು ನಾನು ಮಾಡಿದ್ದೀನಿ. ಎಲ್ಲರಿಗೂ ಬೆಂಗಳೂರುಗಳಲ್ಲಿ ಹೋಗುವಂಥವ್ರಿಗೆಲ್ಲ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.